ಇನ್ನು ಚನ್ನಪಟ್ಟಣ ರಾಜ್ಯ ರಾಜಕಾರಣದಲ್ಲಿ ಮಿನಿ ಕುರುಕ್ಷೇತ್ರವಾಗಿ ಪರಿವರ್ತಿತ ಆಗ್ತಾ ಇದೆ. ಡಿಸಿಎಂ ಡಿಕೆ ಹಾಗೆ ಎಚ್ಡಿಕೆ ನಡುವಿನ ಪ್ರತಿಷ್ಠೆಯ ಕಣ. ಕ್ಷೇತ್ರ ಉಳಿಸಿಕೊಳ್ಳೋ ತವಕ ಒಂದ್ ಕಡೆ ಆದ್ರೆ ಲೋಕಸಭಾ ಚುನಾವಣೆ ಸೋಲಿನ ಸೇಡು ಮತ್ತೊಂದ್ ಕಡೆ. ಹೌದು, ರಾಜ್ಯ ರಾಜಕಾರಣ ಮತ್ತೊಂದು ಕುರುಕ್ಷೇತ್ರ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ. ಲೋಕಕಣದಲ್ಲಿ ಕಾದಾಡಿದ್ದಂತ ರಣಕಲಿಗಳು ಉಪಸಮರದಲ್ಲೂ ಅಬ್ಬರಿಸೋದಕ್ಕೆ ಹಾತೊರಿತಾ ಇದ್ದಾರೆ. ಚನ್ನಪಟ್ಟಣ, ಶಿಗ್ಗಾವಿ ಹಾಗೆ ಸಂಡೂರು ಬೈ ಎಲೆಕ್ಷನ್ ಗೆಲ್ಲೋದಕ್ಕೆ ಸೈಲೆಂಟ್ ಆಗಿ ತಂತ್ರ ಹೆಣಿತಾ ಇದ್ದಾರೆ. ನಾನು ಇಲ್ಲಿಗೆ ಚನ್ನಪಟ್ಟಣ ಬಿಟ್ಟು ಹೋಗೋನಲ್ಲ. ನಿಮ್ಮ ಜೊತೆ ಇರೋನು, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರೋನು. ನಿಮ್ಮ ನಮ್ಮ ಸಂಬಂಧ ಭಕ್ತಿಗೂ ಭಗವಂತನಿಗೂ ಇರುತ್ತ ಸಂಬಂಧ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರ್ಲಿ. ಸಹೋದರನ ಸೋಲಿನ ಸೇಡು ತೀರಿಸಿಕೊಳ್ಳಲು ಇದು ನನ್ನೂರು, ಇಲ್ಲಿರೋ ಎಲ್ರೂ ನನ್ನೋರು ಅಂತ ಡಿಸಿಎಂ ಡಿಕೆ ಚನ್ನಪಟ್ಟಣದ ಅಖಾಡಕ್ಕಿಳಿದಿದ್ದಾರೆ. ಕೇವಲ 15 ದಿನದ ಅಂತರದಲ್ಲಿ ದೇವಸ್ಥಾನ ಭೇಟಿ, ಸಾಲು ಸಾಲು ಸಭೆ, ಜನಸ್ಪಂದನ ಕಾರ್ಯಕ್ರಮ ಅಂತ ಚನ್ನಪಟ್ಟಣದಲ್ಲಿ ಠಿಕಾಣಿ ಹೂಡಿದ್ದಾರೆ. ಇವತ್ತು ಕೂಡ ತಿಟ್ಟಮಾರನಹಳ್ಳಿ ಹಾಗೂ ಬೇವೂರಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು. ಸಾವಿರಾರು ಜನ ಕಾರ್ಯಕ್ರಮಕ್ಕಾಗಮಿಸಿ ತಮ್ಮ ಅಹವಾಲು ಸಲ್ಲಿಸಿದ್ರು. ಇದೇ ವೇಳೆ ನಮ್ಮ ನಿಮ್ಮ ಸಂಬಂಧ ಭಕ್ತ ಭಗವಂತನ ಸಂಬಂಧ ಅಂದ್ರು. ನಿಮ್ಮ ನಮ್ಮ ಸಂಬಂಧ ಭಕ್ತಿಗೂ ಭಗವಂತನಿಗೂ ಇರುತ್ತ ಸಂಬಂಧ. ಸೊ ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮನ್ನು ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ನಿಮ್ಮ ಆಶೀರ್ವಾದ ನಮಗಿರಲಿ. ನಮ್ಮ ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಇಡೀ ಸರ್ಕಾರವನ್ನು ತೆಗೆದುಕೊಂಡು ನಾವೆಲ್ಲ ಬಂದಿದ್ದೇವೆ. ನನಗೆ ಭರವಸೆ ಇದೆ, ಈ ಬಾರಿ ಚನ್ನಪಟ್ಟಣದಲ್ಲಿ ನಿಮ್ಮ MLA ಆಯ್ಕೆ ಆಯ್ತಾನೆ ಅನ್ನೋದು ಒಂದು ಆತ್ಮವಿಶ್ವಾಸ ಇವತ್ತು ನನಗಿರುತ್ತೆ. ಯಾಕೆಂದ್ರೆ ಹಸ್ತಿದೆ ನಿಮಗೆಲ್ಲ, ನಿಮಗೆ ನೋವಿದೆ, ಹಸ್ಕೊಂಡಿದ್ದೀರಿ ನೀವು. ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಬೇಕು. ಇಷ್ಟೇ ಅಲ್ಲ, ಬಡವರಿಗೆ ಜಾಗ ಖರೀದಿ ಮಾಡಿ ಸೈಟ್ ಹಂಚಿಕೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಚನ್ನಪಟ್ಟಣದ ಜನರಿಗೆ ಭರವಸೆ ಕೊಟ್ಟಿದ್ದಾರೆ. ಚನ್ನಪಟ್ಟಣ ಟೌನ್ ಸುತ್ತಮುತ್ತಲು ಕನಿಷ್ಠ ಒಂದು 50 ಎಕರೆ ಸೈಟ್ ಅನ್ನ ಬಡವರಿಗೋಸ್ಕರ ಹಂಚಬೇಕು ಅಂತ ಹೇಳಿ ಈಗಾಗಲೇ ಜಾಗ ಎಲ್ಲ ಹುಡುಕ್ತಾ ಇದ್ದೀನಿ. ಕಾಸು ಕೊಟ್ಬಿಟ್ಟಾರೋ ಖರೀದಿ ಮಾಡ್ಬಿಟ್ಟು ಸರ್ಕಾರದಿಂದ ಸೈಟ್ ಅನ್ನು ಹಂಚಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಇನ್ನು ಡಿಕೆ ಎಚ್ಡಿಕೆ ನಡುವಿನ ಮಾತಿನ ಸಮರವೂ ಮುಂದುವರೆದಿದೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಅಧಿಕಾರಿಗಳನ್ನ ಗುಲಾಮರು ಅಂತ ಜರೆದಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಡಿಕೆಶಿ ಅಧಿಕಾರಿಗಳ ಕ್ಷಮೆ ಯಾಚಿಸೋ ಮುಖಾಂತರ ತಿರುಗೇಟು ಕೊಟ್ಟಿದ್ದಾರೆ. ಈ ನಮ್ಮ ಅಧಿಕಾರಿಗಳು ಗುಲಾಮರಾಗಕ್ಕೂ ಒಂದು ಇತಿಮಿತಿ ಇದೆ. ನಿಮಗೆ ಇಬ್ರು ಅಣ್ಣ ತಮ್ಮಂದರಿಗೆ ಅವ್ರು ಗುಲಾಮರಾಗಿ ಕೆಲಸ ಮಾಡೋಕ್ಕೂ ಒಂದು ಇತಿಮಿತಿ ಇದೆ ಅನ್ನೋದನ್ನ ಅಧಿಕಾರಿಗಳು ಮರಿಬೇಡಿ. ನಮ್ಮ ಮಾಜಿ ಶಾಸಕರು ಈ ಭಾಗದಲ್ಲಿ ನಿಮ್ಮನ್ನ ಗುಲಾಮರು ಅಂತ ಕರೆದಿದ್ದಾರೆ. ಅದಕ್ಕೆ ನಾನೊಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಕ್ಷಮಾಪಣೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಟೀಕೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಟೀಕೆ ಮಾಡುವಂತ ಅವಶ್ಯಕತೆಯೂ ಇಲ್ಲ. ಡಿಕೆ ರೌಂಡ್ಸ್ ಬೆನ್ನಲ್ಲೇ ಅಲರ್ಟ್ ಆದ ಕಮಲ ದಳ ನಾಯಕರು. ಯಾವಾಗ ಡಿಕೆ ಚನ್ನಪಟ್ಟಣದಲ್ಲಿ ಬೀಡು ಬಿಟ್ಟು ಜನರಿಗೆ ಹತ್ತಿರವಾಗೋದಕ್ಕೆ ಶುರು ಮಾಡಿದ್ರೋ ಬಿಜೆಪಿ ಜೆಡಿಎಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಚನ್ನಪಟ್ಟಣದ ನಾಡಿ ಮಿಡಿತ ತಿಳಿದುಕೊಳ್ಳೋದಕ್ಕೆ ಸರ್ವೆ ನಡೆಸಲು ಮುಂದಾಗಿದ್ದಾರೆ. ಚನ್ನಪಟ್ಟಣ ಟಿಕೆಟ್ ಬಿಜೆಪಿ ಚಿಹ್ನೆ ಕೊಡಬೇಕಾ ಅಥವಾ ಜೆಡಿಎಸ್ಗೆ ನೀಡಬೇಕಾ ಅನ್ನೋ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಕುಮಾರಸ್ವಾಮಿಯದ್ದೇ ಬಹುಪಾಲು ನಿರ್ಣಯ ಎಂದ ಸಿಪಿವೈ. ಇನ್ನು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಬಗ್ಗೆ ಚರ್ಚೆ ನಡೀತಿದೆ. ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ ಅಂತ ಜೆಡಿಎಸ್ ಕಾರ್ಯಕರ್ತರು ಎಚ್ಡಿಕೆಗೆ ಒತ್ತಡ ಹಾಕ್ತಿದ್ದಾರೆ. ಅಲ್ಲದೆ ಸಿಪಿ ಯೋಗೇಶ್ವರ್ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ ಚಿಹ್ನೆ ಅಡಿ ಸ್ಪರ್ಧೆ ಮಾಡಲಿ ಅನ್ನೋ ಚರ್ಚೆನೂ ಇದೆ. ಈ ಬಗ್ಗೆ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಸೈನಿಕ, ನಂದೇನೂ ಇಲ್ಲ, ಎಲ್ಲ ಕುಮಾರಸ್ವಾಮಿದೇ ನಿರ್ಣಯ ಅಂದಿದ್ದಾರೆ. ಸೂಕ್ತ ಅಭ್ಯರ್ಥಿ ಯಾರು ಅಂತೇಳಿ ಚರ್ಚೆ ಆಗಬೇಕು. ನನಗಂತದ್ದು ಇದರಲ್ಲಿ ಬಹುಪಾಲು ನಿರ್ಣಯವನ್ನು ಕುಮಾರಸ್ವಾಮಿಯವರು ಮಾಡಬೇಕಾಗತ್ತೆ. ಇಲ್ಲಿ BJP ಮತ್ತು JDSನ ಪ್ರಬಲ ಅಭ್ಯರ್ಥಿ ನಿಲ್ಲಿಸಬೇಕು. ಆದರೆ ಕುಮಾರಸ್ವಾಮಿಯವರ ಆಶೀರ್ವಾದ ಅಭಿಪ್ರಾಯ ಇಲ್ಲದೆ ಅಲ್ಲೇನೂ ನಾವು ಇವತ್ತು ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಏಕಪಕ್ಷೀಯವಾಗಿ. ಹಾಗಾಗಿ ಇಬ್ಬರು ನಾಯಕರು ಕುಂತು ಚರ್ಚೆ ಮಾಡಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ಅದೆಲ್ಲ ನಿಧಾನಕ್ಕೆ ಚರ್ಚೆ ಮಾಡೋಣ, ಇನ್ನೂ ಸಮಯ ಇದೆ ಚರ್ಚೆ ಮಾಡಿ. ಎರಡೂ ಪಕ್ಷದ ಸಹಮತದೊಂದಿಗೆ ಮೈತ್ರಿ ಅಭ್ಯರ್ಥಿ ಚುನಾವಣೆ ಬೇಕು.
ಶಿಗ್ಗಾವಿ ಸಮರ, ಎರಡೂ ಪಕ್ಷಗಳಲ್ಲಿ ಹೆಚ್ಚಿದೆ ಆಕಾಂಕ್ಷಿಗಳ ಸಂಖ್ಯೆ. ಹಾವೇರಿಯ ಶಿಗ್ಗಾವಿ ಕ್ಷೇತ್ರದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಅಜ್ಜಂಪೀರಿಗೆ ಟಿಕೆಟ್ ಖಾತ್ರಿ ಅಂತ ಜನಸ್ವರಾಜ್ ಯಾತ್ರೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಟಿಕೆಟ್ಗಾಗಿ ಡಿಸಿಎಂ ಡಿಕೆ ಆಪ್ತ ಯಾಶೀರ್ ಖಾನ್ ಪಟ್ಟು ಹಿಡಿದಿದ್ದಾರೆ. ಹೀಗಾಗಿ ಹಾವೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ಗೌಪ್ಯ ಸಭೆ ನಡೆಸಿದ್ದಾರೆ. ರಾಮನಗರದಿಂದ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.